ಅವರು ಕಳೆದ ಅಕ್ಟೋಬರ್ನಲ್ಲಿ ನಮ್ಮ ನೆಚ್ಚಿನ ಜಿಲ್ಲಾಧಿಕಾರಿ ಅವರು ಕಳೆದ ಅಕ್ಟೋಬರ್ನಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಇಬ್ಬರು ಜಿಲ್ಲಾಧಿಕಾರಿಗಳ ಕೆಲಸ ಮಾಡಿದ್ದಾರೆ, ತುಂಬಾ ಅನುಭವ ಹೊಂದಿದ್ದಾರೆ. ಅವರು ಇವತ್ತು ನಮ್ಮಲ್ಲಿ ಕಂದಾಯ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ನ್ಯಾಯಾಲಯದಲ್ಲಿ ಹಲವಾರು ಪ್ರಕರಣಗಳನ್ನು ಅವರು ತೀರ್ಮಾನ ಮಾಡಿದ್ದಾರೆ. ಅವರ ಒಂದು ಅನುಭವವನ್ನ ನಿಮಗೆ ದಾರಿಯನ್ನು ಕೊಡ್ತೀವಿ ನಾವು. ದಯವಿಟ್ಟು ತಾವುಗಳು ಇದು ಒಂದು ನಮ್ಮ ಒಂದು ತಿಳುವಳಿಕೆ ಮಾಡಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡು ನೀವುಗಳೆಲ್ಲ ಅವರ ಒಂದು ಉಪನ್ಯಾಸವನ್ನ ಕೇಳ್ರಿ. ಸ್ಮಾಲ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ರು. ಅಲ್ಲಿ ಹಿಂದೂ ರುದ್ರಭೂಮಿ 4 ಎಕರೆ ಇದನ್ನ ಒಬ್ಬ ಜಮೀನ್ದಾರ ಎನ್ಕ್ರೋಚ್ ಮಾಡಿದ್ರು ಪಕ್ಕದಲ್ಲಿ. ಅದೇ ರೀತಿ 2 ಎಕರೆ ಕಬ್ರಸ್ತಾನ್ ನಮ್ಮ ಮುಸ್ಲಿಂ ಬಾಂಧವರ ರುದ್ರಭೂಮಿನಲ್ಲೂ ಅದೇ ರೀತಿ ಒತ್ತುವರಿ ಆಗಿತ್ತು. ಒಂದು ಬಹಳ ಮುಖ್ಯವಾದ ಕೆಲಸ ಅಂದ್ರೆ ಭೂ ಸುರಕ್ಷತೆ. ಎಲ್ಲ ರೆಕಾರ್ಡ್ ರೂಮ್ ಅಲ್ಲಿ ಇರ್ತಕ್ಕಂಥ ಏನೊಂದು ಬಿ ಕ್ಯಾಟಗರಿ ರೆಕಾರ್ಡ್ಗಳನ್ನೆಲ್ಲ ನಾವು ಸ್ಕ್ಯಾನಿಂಗ್ ಮಾಡಿ ಅಪ್ಲೋಡ್ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ. 3 ತಾಲೂಕುಗಳಲ್ಲಿ ಈ ಕೆಲಸ ಮುಕ್ತಾಯ ಆಗಿದೆ ಸರ್. ನಮ್ಮಲ್ಲಿ ಕಾರಟಗಿ, ಕನಕಗಿರಿ ಮತ್ತು ಯಲಬುರ್ಗಾ ತಾಲೂಕು. ಉಳಿದ ಎಲ್ಲಾ ತಾಲೂಕುಗಳು ಈ ತಿಂಗಳ ಅಂತ್ಯಕ್ಕೆ, ಬಹುಶಃ ಕುಷ್ಟಗಿ, ಕೊಪ್ಪಳ ಸ್ವಲ್ಪ ಇನ್ನೊಂದು 15 ದಿವಸ ಹೆಚ್ಚಿಗೆ ತಗೊಳ್ಬಹುದು. ಈ ತಿಂಗಳ ಅಂತ್ಯಕ್ಕೆ ನಾವು ಎಲ್ಲಾ ತಾಲೂಕುಗಳ ರೆಕಾರ್ಡ್ ಅನ್ನು ಕೂಡ ಸ್ಕ್ಯಾನ್ ಮಾಡಿ ಇಡ್ತಾ ಇದ್ದೀವಿ. ಅದು ಇನ್ನು ಮುಂದೆ ಆಗೋ ಕೊರತೆಯನ್ನು ನಾವು ತಡೆಯೋದಕ್ಕೆ ಸಾಧ್ಯ ಆಗ್ತದೆ ಅಂತ ನಾವು ಹೇಳಕ್ ಆಗಲ್ಲ. ಅಂದ್ರೆ ಅವನ ರೈಟ್ಸ್ಗೆನೆ ನಾವು ವೈಲೇಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಕೆರೆ ಇದೆ, ಕೆರೆ ಯಾವುದೋ ಒಂದು ನೀರು ಬಂದು ಬೀಳ್ತಾ ಇದೆ, ಅದನ್ನ ಆ ನೀರನ್ನ ನಾವು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ ಅಂತಂದ್ರೆ ಆರ್ಟಿಕಲ್ 21 ವೈಲೇಷನ್ ಆಯಿತು ಅಂತ. ಹಾಗೆ ಪ್ರತಿಯೊಬ್ಬ ಜೀವಿಗೂ ಆರಾಮ್ ಅಂದ್ರೆ ಅವ್ರಿಗೆ ಒಳ್ಳೆ ಗಾಳಿ ಬೇಕು, ಒಳ್ಳೆ ನೀರು ಬೇಕು, ಆಹಾರವನ್ನು ಪೂರೈಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ.